ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಪ್ಪಳದ ಗಂಗಾವತಿಯಲ್ಲಿ ನರೇಂದ್ರ ಮೋದಿ ಅವರು ಬಿಜೆಪಿಯ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಕೆಲವೇ ಕ್ಷಣಗಳು ಅದಕ್ಕೆ ಬಾಕಿ ಇರೋದು. ಆಲ್ರೆಡಿ ಈಗ ಕೊಪ್ಪಳದಿಂದ ಗಂಗಾವತಿಯ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ನರೇಂದ್ರ ಮೋದಿ ಅವರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಬಟ್ ಇವತ್ತು ಬಹಳ ಕುತೂಹಲ ಇರೋದು ಯಾವೆಲ್ಲ ವಿಚಾರವಾಗಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಸೊ ಯಾರ ವಿರುದ್ಧ ಹಾಗಾದ್ರೆ ಇವತ್ತಿನ ವಾಗ್ದಾಳಿ ಅಂತ. ಯಾಕಂದ್ರೆ ಪದೇ ಪದೇ ರ್ಯಾಲಿಯನ್ನ ಮಾಡ್ತಂತ ಟೈಮ್ ನಲ್ಲಿ ಅದು ನಮ್ಮ ರಾಜ್ಯನೇ ಇರ್ಬೋದು, ಬೇರೆ ರಾಜ್ಯಗಳಲ್ಲೂ ಮಾಡಿದಾಗ ಸೊ ಅಲ್ಲಲ್ಲಿ ಏನೆಲ್ಲ ಪ್ರಸಕ್ತ ಸಮಸ್ಯೆಗಳಿದೆ, ಅದ್ರ ಜೊತೆಗೆ ಯಾರ್ಯಾರ ಮೇಲೆ ಯಾವ್ಯಾವ ರೀತಿಯಲ್ಲಿ ಟಾರ್ಗೆಟ್ ಅನ್ನ ಮಾಡಬೇಕು, ಯಾವೆಲ್ಲ ರೀತಿಯಲ್ಲಿ ವಾಗ್ದಾಳಿಗಳನ್ನ ಮಾಡಬೇಕು, ಸೊ ಏನೆಲ್ಲ ವಾಗ್ದಾಳಿಗಳನ್ನ ಮಾಡಿದ್ರೆ ಏನೆಲ್ಲ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಆಗಬಹುದು, ಇಂಥ ಸ್ಟ್ರಾಟಜಿಗಳನ್ನ ಮೊದಲೇ ಮಾಡಿಕೊಂಡು ಅದಕ್ಕೊಂದು ಜಾಗ ಅಂದ್ರೆ ಸಮಾವೇಶವನ್ನ ಯಾವ ಜಾಗದಲ್ಲಿ ಮಾಡಿದ್ರೆ ಸೂಕ್ತ ಅದು, ಸೊ ಅದನ್ನೆಲ್ಲ ಲೆಕ್ಕಾಚಾರಗಳನ್ನ ಹಾಕೊಂಡೆ ನರೇಂದ್ರ ಮೋದಿ ಅವರು ಪ್ರತಿ ಬಾರಿ ರ್ಯಾಲಿ ಸಮಾವೇಶಗಳನ್ನ ಮಾಡೋದು. ಸೊ ಹಾಗಾದ್ರೆ ಇವತ್ತು ಗಂಗಾವತಿಯಲ್ಲಿ ನಡೆಯುವಂತ ಸಮಾವೇಶದಲ್ಲಿ ಏನೆಲ್ಲ ಆಗಬಹುದು ಆ ನಿರೀಕ್ಷೆ ಸಹಜವಾಗಿ ಇದೆ. ಯಾರ ವಿರುದ್ಧವಾಗಿ ವಾಗ್ದಾಳಿಗಳನ್ನ ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಮೋದಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲಭಿಸಿದೆ. ಸೊ ಸಾಕಷ್ಟು ವಿಚಾರಗಳನ್ನು ನಾವು 2014ರಿಂದ 2019 ಒಳಗೆ ಏನೆಲ್ಲ ಬೆಳವಣಿಗೆಗಳು ಆಯಿತು ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ, ಸೊ ಏನೆಲ್ಲ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮೋದಿ ಅವರಿಗೆ ಪದೇ ಪದೇ ಫಾರಿನ್ ಟ್ರಿಪ್ ಹೋಗ್ತಾರೆ, ಒಪ್ಪಂದಗಳನ್ನ ಮಾಡ್ಕೊಂಡ್ ಬರ್ತಾರೆ, ಅವರಿಗೆ ದೇಶ ಸುತ್ತೋದ್ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಈ ರೀತಿ ಎಲ್ಲ ದೇಶಾದ್ಯಂತ ಬೇರೆ ಬೇರೆ ಪಕ್ಷಗಳು ಅಂದ್ರೆ ವಿರೋಧ ಪಕ್ಷಗಳು ವಾಗ್ದಾಳಿಯನ್ನ ಮಾಡ್ಕೊಂಡೇ ಬಂದಿದ್ರು. ಅದ್ರ ಮೇಲೂ ಕೂಡ ಸಾಕಷ್ಟು ಚರ್ಚೆಗಳೆಲ್ಲ ನಡೀತಾ ಇದ್ವು. ಸೊ ಹಾಗಾದ್ರೆ ಸೊ ಏನೆಲ್ಲ ವಾಗ್ದಾಳಿಗಳು ಅವ್ರ ಮೇಲೆ ನಡೆದಿದೆ, ಸೊ ವಿದೇಶಗಳಿಗೆ ಹೋದಾಗ ಅವರಿಗೆ ಸಿಕ್ಕಂತ ಗೌರವಗಳು ಏನೇನ್ ಸಿಕ್ಕಿದೆ, ಸೊ ಏನೆಲ್ಲ ಒಪ್ಪಂದಗಳ ಆಗಿದೆ, ಇದರಿಂದ ಫ್ಯೂಚರ್ ಅಲ್ಲಿ ಏನೆಲ್ಲ ಲಾಭಗಳು ನಮ್ಮ ದೇಶಕ್ಕೆ ಸಿಗಬಹುದು. ಸೊ 2014ರಿಂದ ಪ್ರಧಾನಿ ಪಟ್ಟಕ್ಕೆ ನರೇಂದ್ರ ಮೋದಿ ಅವರು ಏರ್ದಾಗಿಂದ ಈ ಕ್ಷಣದವರೆಗೆ ಸೊ ಯಾವೆಲ್ಲ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ, ಅವ್ರ ಮೇಲೆ ಏನೆಲ್ಲ ಆರೋಪಗಳು ಬಂದಿದ್ದು, ಜೊತೆಗೆ ವಿದೇಶದಲ್ಲಿ ಹೋದಾಗ ಅವರಿಗೆ ಸಿಕ್ಕಂತ ಗೌರವಗಳನ್ನ ನಾವು ಒಂದ್ಸತಿ ರಿಕಾಲ್ ಮಾಡ್ಕೊಂಡು ಹೋಗೋದಾದ್ರೆ ಸೊ ಸಾಕಷ್ಟು ವಿಚಾರಗಳು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇರುತ್ತೆ. ಮೋದಿಯನ್ನ ಪುಟಿನ್ ಗೌರವಿಸಿದ್ರು, ಮೋದಿಗೆ ಸೈಂಟ್ ಆಂಡ್ರ್ ಪ್ರಶಸ್ತಿ ಕೂಡ ಲಭಿಸಿತ್ತು, ಮೋದಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ಲಭಿಸಿತ್ತು. ಭಾರತ ಗೆಲ್ಲಬೇಕಾದ್ರೆ ಯಾರು ಗೆಲ್ಲಬೇಕು? ನರೇಂದ್ರ ಮೋದಿ ಜರು ಗೆಲ್ಲಬೇಕು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಭಾರತ ಗೆಲ್ಲಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಕಂಕಣವನ್ನು ಕಟ್ಟಬೇಕಾಗಿದೆ. ಭಾರತ ಗೆಲ್ಲಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆ ಕೂಡ ಈ ದೇಶದಲ್ಲಿದ್ದಂತ ಸೈನಿಕ ಯಾವ ರೀತಿ ದೇಶವನ್ನು ಕಾಯ್ತಾನೋ ಆ ದೇಶವನ್ನು ಕಾಯಂತ ಸೈನಿಕ 24 ತಾಸುಗಳಿಗೆ ಕೆಲಸವನ್ನು ಮಾಡ್ತಾನೋ ಅದಕ್ಕೋಸ್ಕರವಾಗಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಭಾರತಕ್ಕೋಸ್ಕರವಾಗಿ ನರೇಂದ್ರ ಮೋದಿಜಿ ಆದ್ರಿಗಿನ ನರೇಂದ್ರ ಮೋದಿ ಸಲುವಾಗಿ ನಾವೆಲ್ಲರೂ ಕೂಡ ಇರಬೇಕಾಗಿದೆ. ನಿಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ. ನಾನು ಕರಡಿ ಸಂಗಣ್ಣನವರು ಅವ್ರ ಕೈ ಕೆಳಗಡೆ ಇವತ್ತು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ವಿ. 5 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜರು 1 ತಾಸು ಕೂಡ ರೆಸ್ಟ್ ಅನ್ನು ತಗೊಳ್ಳಾರ್ದಂತೆ, ಏನೋ ಜ್ವರ ಬಂದಿದೆ ನೆಗಡಿ ಬಂದಿದೆ ಅಂತೇಳಿ 1 ಗಂಟೆ ಕಾಲ ರೆಸ್ಟ್ ಅನ್ನು ತಗೊಳ್ಳಾರ್ದಂತೆ ದೇಶಕ್ಕೋಸ್ಕರವಾಗಿ ದುಡಿದಂತ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜರು. ಇವತ್ತು ಅನೇಕ ದೇಶದಲ್ಲಿದ್ದಂತ ಜನರು ಇವತ್ತು ನರೇಂದ್ರ ಮೋದಿಜವ್ರನ್ನ ಕೊಂಡಾಡ್ತಾ ಇದ್ರಂತ ಅದು ನರೇಂದ್ರ ಮೋದಿಜವರು ಮಾಡಿದಂತ ಒಳ್ಳೆ ಕೆಲಸಗಳು. ಅದಕ್ಕೋಸ್ಕರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಏನೇ ಹೇಳ್ತಾ ಇದ್ರು ಕೂಡ ಭಾರತ ಗೆಲ್ಲಬೇಕಾದ್ರೆ ನರೇಂದ್ರ ಮೋದಿಜಿಯವರಿಗೆ ಬೆಂಬಲವನ್ನು ಕೊಡಬೇಕಾಗಿದೆ. ಇವತ್ತು ತಮ್ಮೆಲ್ಲರ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ನರೇಂದ್ರ ಮೋದಿಜಿಯವರು ಇವತ್ತೇನು ಇಲ್ಲಿ ಬರ್ತಾ ಇದ್ದಾರೋ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರ ಆಶೀರ್ವಾದದಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳು ಗೆಲ್ಲಬೇಕು, 24 ಹೆಚ್ಚು ಸ್ಥಾನಗಳು ಗೆಲ್ಲದ ಮೂಲಕ ಕರ್ನಾಟಕದಿಂದ ಇವತ್ತು ನರೇಂದ್ರ ಮೋದಿಜಿಯವರಿಗೆ ಶಕ್ತಿಯನ್ನು ತುಂಬಂತ ಕೆಲಸ ಆಗಬೇಕು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಇವತ್ತು ಮೊದಲನೇ ಮಹಾಸಂಗ್ರಾಮ ಯುದ್ಧವನ್ನು ನೋಡಿದ್ವಿ. ಆ ಮೊದಲನೇ ಮಹಾಸಂಗ್ರಾಮ ಯುದ್ಧವನ್ನು ನಾವು ನೋಡ್ಲಕ್ಕಾಗ್ಲಿಲ್ಲ. ಈ 2ನೇ ಮಹಾಸಂಗ್ರಾಮ ಯುದ್ಧ ಅದು ನರೇಂದ್ರ ಮೋದಿಜಿ ನಡೆಯುವಂತ 2019 ಚುನಾವಣೆಯಲ್ಲಿ ನಾವೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕಾದ್ರೆ ನಾವೆಲ್ಲ ಅಭ್ಯರ್ಥಿಗಳನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಇವತ್ತು ಭಾರತದಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಪುಲ್ವಾಮಾದಲ್ಲಿ ಆದಂತ ಒಂದು ದಾಳಿ ವಿಷಯದಲ್ಲಿ ಇವತ್ತು ಪಾಕಿಸ್ತಾನ ಅಂತ ರಾಷ್ಟ್ರಕ್ಕೆ ಯಾವ ರೀತಿ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಮಾಡಿದ್ರು. ಇವತ್ತು 2 ಸರಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ ಮೂಲಕ ಪಗಲುಗಳಿದ್ದಂತ ಪಾಕಿಸ್ತಾನ ಅಂತ ರಾಷ್ಟ್ರ ಇವತ್ತು ಹೆದರಿ ಕುಂತಿದೆ. ಇವತ್ತು ಭಾರತ ದೇಶದ ಕಿರೀಟ ಜಮ್ಮು ಕಾಶ್ಮೀರ ಭಾರತ ದೇಶದ ಕಿರೀಟ. ಪಾಕಿಸ್ತಾನದ ಪ್ರಧಾನಮಂತ್ರಿಗಳಂತ ಇಮ್ರಾನ್ ಖಾನ್ ಹೇಳ್ತಾ ಇದ್ರ
ಇನ್ನೊಂದು ಸಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾತಿಗಳ ಜಮ್ಮು ಕಾಶ್ಮೀರದ ಸಮಸ್ಯೆ ಶಾಶ್ವತದಂತ ಪರಿಹಾರ ಆಗುತ್ತಂದೇಳಿ ಇಮ್ರಾನ್ ಖಾನ್ ಪಾಕಿಸ್ತಾನದಿಂದ ಪ್ರಧಾನಮಂತ್ರಿಗಳು ಹೇಳ್ತಾ ಇದಾರ. ಅದಕ್ಕೋಸ್ಕರವಾಗಿ ನಾನು ತಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜವರು ದೇಶಕ್ಕೋಸ್ಕರವಾಗಿ 3 ಬಾರಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದಾರ. ಇದು 4ನೇ ಸರ್ಜಿಕಲ್ ಸ್ಟ್ರೈಕ್ ಏನಾಗಬೇಕಾದ್ರೆ 21ನೇ ತಾರೀಕಿನ ನಡೆಯುವಂತ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂತ ಕರಡಿ ಸಂಗಣ್ಣವರಿಗೆ, ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯಾದಂತಹ ದೇವೇಂದ್ರಪ್ಪನವರಿಗೆ, ರಾಯಚೂರಿನ ಕ್ಷೇತ್ರದ ಅಭ್ಯರ್ಥಿಯಾದಂತ ರಾಜಾ ಅಮರೇಶಪ್ಪನವರಿಗೆ ಇದು 4ನೇ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡ್ಬೇಕು. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲದಂತ ಪ್ರತಿಯೊಬ್ಬ ಪ್ರಜೆ ಕೂಡ ಭಾರತೀಯ ಜನತಾ ಪಾರ್ಟಿಗೆ, ನಮ್ಮ ಕರಡಿ ಸಂಗಣ್ಣನವರಿಗೆ, ರಾಜಾ ಅಮರೇಶಪ್ಪನವರಿಗೆ, ದೇವೇಂದ್ರಪ್ಪನವರಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಅಭ್ಯರ್ಥಿಗಳನ್ನು ಮಾಡಿದ್ದು ಎಲ್ಲರೂ ಕೂಡ ಹೋಗಿ ಮನೆ ಮನೆ ಪ್ರಚಾರವನ್ನ ಮಾಡಿ. ಇಲ್ಲಿ ಕುಂತಂತವ್ರು ಎಲ್ಲಿದ್ದರು, ಎಲ್ಲಿ ತನಕ ಕೂಡ ಚುನಾವಣೆ ಆಗ್ತದನೋ ನಮ್ಮ ಮತಗಳೆಲ್ಲ ಕೂಡ ಬಾಕ್ಸ್ ಅಲ್ಲಿ ಬೀಳನೋ ಅಲ್ಲಿ ತನಕ ಕೂಡ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡಂತ ಕೆಲಸಿ. ಅದಕ್ಕೋಸ್ಕರವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ರ ಸಮಯ ಆಗ್ತಾ ಇದೆ. ನನಗೆ ವಿಶ್ವಾಸ ಇದೆ 3 ಅಭ್ಯರ್ಥಿಗಳು ಗೆಲ್ಲಿಸಿರನ್ನಂತ ಮಾತನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸನ್ಮಾನ್ಯ ಶ್ರೀರಾಮುಲು ಅವರಿಗೆ. ಇದು ಶಾಸಕ ಶ್ರೀರಾಮುಲು ಅವರ ಹೇಳಿಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಅದಕ್ಕೂ ಮುಂಚೆ ಬಿಜೆಪಿ ನಾಯಕರು ಸಮಾವೇಶದಲ್ಲಿ ಮಾತನಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ನಾವು ಯಡಿಯೂರಪ್ಪ ಅವರು ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರನ್ನ ಗಮನಿಸ್ತಾ ಇದ್ದೀವಿ. ಮೋದಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಸೇರಿದಂತೆ ಸಂಬಂಧ ಸುಧಾರಣೆಗೋಸ್ಕರ ವಿದೇಶಗಳಿಗೆ ಹೋದಂತ ಟೈಮ್ನಲ್ಲಿ ಯಾವ ರೀತಿ ಗೌರವಗಳು ಸಿಕ್ಕಿತ್ತು ಅದನ್ನು ಕೂಡ ಸ್ಕ್ರೀನ್ ಮೇಲೆ ನಾವು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕೊಪ್ಪಳದ ಗಂಗಾವತಿಯಲ್ಲಿ ಆಗ್ತಾ ಇರುವಂತಹ ಸಮಾವೇಶವನ್ನ ಸ್ಕ್ರೀನ್ ಮೇಲೆ ಗಮನಿಸಿದ್ರೆ, ಇನ್ನೊಂದು ಕಡೆ ಮೋದಿಗೆ ರಷ್ಯಾದಿಂದ ಸಿಕ್ಕಿರುವಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಜೊತೆಗೆ ಭಾರತ ರಷ್ಯಾ ನಡುವೆ ಉತ್ತಮ ಬಾಂಧವ್ಯವನ್ನ ಅವರು ಪ್ರಧಾನಿ ಆದ್ಮೇಲೆ ಯಾವ ರೀತಿ ಬೆಳೆಸಿದ್ರು, ಸೊ ಅದ್ರ ಬಗ್ಗೆ ಕೂಡ ನಾವು ಆಗ್ಲೇ ಮಾತಾಡ್ತಾ ಇದ್ವಿ. ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ನಿಮಗೆ ಕೊಡ್ತಾ ಇದ್ವಿ. ಇನ್ನು ವಿದೇಶಗಳಿಗೆ ಹೋದಂತ ಟೈಮ್ನಲ್ಲಿ ಸಾಕಷ್ಟು ಟೀಕೆಗಳು ಮೋದಿ ಅವರಿಗೆ ವ್ಯಕ್ತವಾಗ್ತಾ ಇತ್ತು. ಪ್ರಧಾನಿ ಆದ್ಮೇಲೆ 5 ವರ್ಷ ಅವರ ಸಾಧನೆ ಏನು ಅಂತಂದ್ರೆ ಕೇವಲ ಫಾರಿನ್ ಟ್ರಿಪ್ಗಳನ್ನ ಮಾಡಿದ್ದಷ್ಟೇ ಅಂತ. ಬಟ್ ಇವಾಗ ಅದಕ್ಕೆ ವಿತ್ ಪ್ರೂಫ್ ಏನೆಲ್ಲ ಬಾಂಧವ್ಯಗಳು ಬೆಳೆದಿದೆ ನಮ್ಮ ಹಾಗೇನೆ ವಿದೇಶಗಳ ನಡುವೆ ಅವರು ವಿಸಿಟ್ ಮಾಡಿದಂತ ಫಾರಿನ್ ಕಂಟ್ರೀಸ್ ಅಲ್ಲಿ, ಜೊತೆಗೆ ಅವರಿಗೆ ಅಲ್ಲಿ ಸಿಕ್ಕಂತ ಪ್ರಶಸ್ತಿಗಳು ಯಾವ್ಯಾವುದು ಅದನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ.